ಮೇಡಮ್ ನಿಮ್ಮ ಸಮಸ್ಯೆ ಏನು ಮೇಡಮ್? ಡಿ ಸಿ ಆಫೀಸ್ ಹತ್ರ ಇವತ್ತು ಬಂದು ಅರ್ಜಿ ಕೊಟ್ಟಿದ್ದೀರಾ? ನನ್ನ ಹೆಸರು ಮಂಜುಳಾ. ನಮ್ದು ಅದರ ಮುಳಬಾಗಿಲು ತಾಲೂಕು, ಬಕ್ಸಂದ್ರ ಹೋಬಳಿ, ಕೋಲಾರ ಜಿಲ್ಲೆ. ನಮಗೆ PWO ಅನ್ನೋರು ತುಂಬಾ ಹಿಂಸೆ ಕೊಡ್ತಿದ್ದಾರೆ. ವಿಜಯಲಕ್ಷ್ಮಿ ಅಂತ ಹೆಸರು. ಲೈಸೆನ್ಸ್ ಕೇಳಿದ್ರೆ ಲೈಸೆನ್ಸ್ ಕೊಡೋದಿಲ್ಲ. ಏನ್ ಲೈಸೆನ್ಸ್ ಮೇಡಮ್ ಅದು? ಮನೆ ಕಟ್ಟಕ್ಕೆ ಲೈಸೆನ್ಸ್. ನಮ್ಗೆ ಮನೆ ಇಲ್ಲ. 15 ವರ್ಷಗಳಿಂದ ನಮ್ಮ ತಾಯಿಗೆ ಹುಷಾರಿಲ್ದಿರ ನಾನು ಗಂಡನ್ ಬಿಟ್ಟು ನಮ್ಮ ತಾಯಿನ ನೋಡ್ಕೊಳಕ್ ಬಂದೆ. ನಮ್ಮ ತಾಯಿ ತುಂಬಾ ಕಾಯಿಲೆ ಇರೋದ್ರಿಂದ ಲಂಗ್ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು. ಹಾಗಾಗಿ ಅದರಲ್ಲಿ ನಮ್ಮಣ್ಣ, ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮಣ್ಣ ಅತ್ತಿಗೆ ನಮ್ ಕೈ ಹಿಡ್ದಿಲ್ಲ. ನಮ್ಮಮ್ಮನ ಮನೆಯಿಂದ ಹೊರಗೆ ಹಾಕಿದ್ರು. ಹಾಗಾಗಿ ನಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ದೇ ಇರೋದ್ರಿಂದ, ನಮ್ಮ ತಾಯಿನ ನೋಡ್ಕೊಳ್ಳೋರು ಯಾರು ಇಲ್ದೇ ಇರೋದ್ರಿಂದ ನಾನು ಮನೆ ಬಿಟ್ಟು ಬಂದೆ ನಮ್ಮ ತಾಯಿ ನೋಡ್ಕೊಳಕ್ಕೆ. ಹಾಗಾಗಿ ಸ್ವಲ್ಪ ಜಾಗ ನಮ್ಮ ಮಾವಂದ್ರು ಕೊಟ್ಟಿರೋದ್ರಿಂದ ಅದನ್ನ ಲೈಸೆನ್ಸ್ ಕೇಳಿದ್ರೆ, ಈ ಸೊತ್ತಿ ಎಲ್ಲ ಕೊಟ್ಟಿದ್ದಾರೆ ಅವರೇ PDO ಅವರು. ಮತ್ತೆ ಅದ್ರ ಬಗ್ಗೆ ಲೈಸೆನ್ಸ್ ಕೇಳಿದ್ರೆ ವ್ಯಂಗ್ಯವಾಗಿ ಮಾತನಾಡೋದು, ಬೇರೆಯವರಿಗೆ ಬ್ಯಾಡಾಗಿ ಹೇಳ್ಕೊಳ್ಳೋದು, ಈ ತರ ಹಿಂಸೆ ಮಾಡ್ತಿದ್ದಾರೆ. ನಿಮ್ಗೆ ಯಾರು ನಾನು ಕೊಡೋದೇ ಇಲ್ಲ, ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು, ಯಾರು ಹೇಳ್ಕೊಂತೀಯ ಹೇಳ್ಕೊ ಹೋಗು ಅನ್ನೋದು, ಈ ತರ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಎಷ್ಟು 1.5 year ಇಂದ ನನ್ ತುಂಬಾ ಸುತ್ತಾಡ್ಸೋದು, ಏನೇನೋ ಕೊಡ್ತೀನಿ ಅನ್ನೋದು, ಕೊಡಲ್ಲ ಅನ್ನೋದು, ಏನ್ ಮಾಡ್ಕೊಂತೀಯ ಅನ್ನೋದು, ಇದೇ ರೀತಿ ಮಾಡ್ತಾ ಇದ್ರು. ನಿಮ್ಗೆ ಮನೆ ಇದೆಯಾ ಮೇಡಮ್ ಊರಲ್ಲೀಗ? ಮನೆ ಇಲ್ಲ, ನಮ್ಗೆ ಮನೆ ಇಲ್ಲ. ಮನೆ ಸ್ವಲ್ಪ ಖಾಲಿ ಜಾಗ ಇರೋದ್ರಿಂದ ಅದ್ರಲ್ಲಿ ಕಟ್ಕೊಂಡಿರೋ ನಾನು. ಇಷ್ಟು ವರ್ಷ ನೀವೆಲ್ಲಿದ್ರೆ? ಇಷ್ಟು ವರ್ಷನು ಆ ಛತ್ರದಲ್ಲೇನೆ ಒಂದು ರೂಮ್ ಅಲ್ಲಿ ಇದ್ದೀವಿ. ಛತ್ರದಲ್ಲೇನೆ ನಮ್ಮಮ್ಮ ನಾನು ಆ ರೂಮಲ್ಲೇ ಇದ್ದಿದ್ದು. ಮನೆ ಒಂದ್ ಸ್ವಲ್ಪ ಜಾಗ ಇರೋದ್ರಿಂದ ಅದಕ್ಕೆ ತುಂಬಾ ಪ್ರಾಬ್ಲಮ್ ಮಾಡ್ತಿದ್ದಾರೆ ನನಗೆ. ಆ ಮನೆ ಕಟ್ಟುವಾಗನು ಆ ತೆಂಗಿನ ಮರದ ಬೇರೆಗಳು ತುಂಬಾ ಬಂದಿಡ್ತಾ ಇದೆ. ಅದನ್ನ ಸ್ವಲ್ಪ ಸರಿ ಮಾಡಿಸಿ ಮಾತನಾಡಿ ಅಂತಂದ್ರು. ನನ್ನ ಜಾಗ ಎಷ್ಟಿದೆಯೋ ಅಷ್ಟು ಅಳತೆ ಮಾಡ್ಬಿಟ್ಟು, ಅದು ಮೇನ್ ಇರೋದು ಗೌರ್ಮೆಂಟ್ ಜಾಗ ಅಂತ ಗೊತ್ತಾಯ್ತು. ಹಾಗಾಗಿ ಬಂದು PDO ಹತ್ರ ಹೇಳಿದ್ರೆ ಅವರು ಊರ್ನವ್ರು ಕೇಳೋದೇ ಹೇಳ್ತಾರೆ ಹೊತ್ತು ಅವ್ರು ಬಂದು ಅದನ್ನ ನೋಡಿ ಅದು ಏನು ಅಂತ ಇವಾಗ ಜಾಗಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ದಾಖಲಾತಿಗಳು ಈಸತ್ತಾಗ್ಲಿ ಪೇಪರ್ ವರ್ಕ್ ಆಗಿ ಎಲ್ಲ ನಿಮ್ಮ ಹತ್ರ ಇದೆಯಾ? ಅದು ಇದೆ, ಎಲ್ಲ ಕೊಟ್ಟಿದೀನಿ. ಅದನ್ನ ಎತ್ಕೊಂಡು ತೋರಿಸಿದ್ರು ಅವರು PDO ಒಪ್ಕೊಂತ ಇಲ್ಲ, ಕೊಡೋದೇ ಇಲ್ಲ. ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ಅಂತ ಗದರ್ಸ್ತಾರೆ, ತುಂಬಾ ಸುತ್ತಾಡಿಸ್ತಾರೆ. ನೀವು ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಇದು ಆಫೀಸಲ್ಲಿ ಲೆಟರ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಮತ್ತೆ CEO ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಜಿಲ್ಲಾ ಪಂಚಾಯತ್ ಅಲ್ಲಿ ಏನಾದ್ರು ಕೊಟ್ಟಿದ್ದೀನಿ. ಅವ್ರೇನೇ ಹೇಳಿದ್ರು? ಅವರು PDO ಅವ್ರು ಫೋನ್ ಮಾಡಿದ್ರೆ ಅವ್ರು ತೆಗಿತಾ ಇಲ್ಲ. EO ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರು. ಇನ್ನು ಅಲ್ಲಿ EO ಸಾಹೇಬ್ ಹತ್ರ ಹೋಗ್ಬೇಕು ಇವಾಗ. ಅದೇ ಆ ಲೆಟರ್ ಅಲ್ಲಿ ನಾನು ಓದ್ತಿದ್ದೆ. ಈಗ ನೀವು ಕೊಟ್ಟಿರೋ ಲೆಟರ್ ಅಲ್ಲಿ, ಅದರಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ನನಗೆ ಕೊಟ್ಟಿಲ್ಲ ಅಂದ್ರೆ ಅಂತ ಆ ಲೆಟರ್ ನಾನೀಗ ಓದ್ತಿದ್ದೆ. ಆ ಲೆಟರ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಬರ್ದಿದ್ದೀರಾ? ಏತಕ್ಕೋಸ್ಕರ ನೀವು ಈ ತರ ಮಾಡ್ತಾ ಇದ್ದೀರಾ? ಇಷ್ಟೊಂದು ಸುತ್ತಾಡಿ ನಮ್ ಜಾಗ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಹಿಂಸೆ ಆ PDO ಅವರು ಮಾತನಾಡೋದು ಕೇಳಿಸ್ಕೊಂಡ್ರೆ ಬದುಕೋಕೆ ಬೇಡ ಬದುಕೋದು ಅಂತ ಅನ್ಸತ್ತೆ. ಅದಕ್ಕೆ ಇಂಥ ಅಧಿಕಾರಿಗಳು ಇರೋದಕ್ಕೆ ನನ್ನಂತ ಬಡಬಗಳಿಗೆ ತೊಂದ್ರೆ ಆಗ್ಬಾರ್ದು ಅಂತ. ಈಗ ನಿಮ್ಮ ಆಕ್ರೋಶ ಜಿಲ್ಲಾಧಿಕಾರಿಗಳಿಗೆ ಏನಂತ ಹೇಳ್ತೀರಾ? ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಿಮ್ಮ ಆಗ್ರಹನ? ಯಾರನ್ನ? PDO ಅವ್ರಿಗೆ. ವಿಜಯಲಕ್ಷ್ಮಿ ಹೆಸರು. PDO ವಿಜಯಲಕ್ಷ್ಮಿ. ಯಾವ ಊರು PDO ಅವರು? ಅವರು ಬೇಳಲ್ಲಿ. ಅಲ್ಲ, ಅವರು ಎಲ್ಲಿ ವರ್ಕ್ ಮಾಡ್ತಾ ಇದಾರೆ? ಅಗ್ರಂ ಪಂಚಾಯತಿಯಲ್ಲಿ. ಮತ್ತೆ ಆ ಲೆಟರ್ ಅಲ್ಲಿ ಇನ್ನೊಂದು ಉಲ್ಲೇಖ ಆಗಿದೆ, ನವೀನ್ ಅಂತ ವಿಲೇಜ್ ಅಕೌಂಟೆಂಟ್ ಅಂತ. ಅವ್ರದ್ದೇನು ಪ್ರಾಬ್ಲಮ್? ಅವರು ಖಾತೆ ಮಾಡ್ಕೊಡ್ತಾ ಇಲ್ಲ. ನಮ್ಮಮ್ಮ ವೀಲ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು 5 ಜನ ಮಕ್ಳು ಎಲ್ಲರಿಗೂ ಸಮ ಮಾಡಿಟ್ಟಿದ್ದಾರೆ. ಬಟ್ ನನಗೆ ತುಂಬಾ 1.5 ವರ್ಷದಿಂದ ಅವರು ಹಿಂಗೆ ಸುತ್ತಾಡಿಸ್ತಾ ಇದ್ದಾರೆ. ಇವಾಗ ನಾನು ಸುತ್ತಾಡಿ ನನ್ಗೆ ಸಾಕಾಗ್ತಾ ಇದೆ, ಬೇಜಾರಾಗ್ಬಿಟ್ಟಿದೆ. ನನ್ಗೆ ಈ ಬದುಕೋದೇ ಬೇಡ ಅಂತ ಅನ್ಸ್ಬಿಟ್ಟಿದೆ. ಹಾಗಾಗಿ ದಯಾಮರಣಕ್ಕೆ ಅವಕಾಶ ನೀಡ್ತೀನಿ ಅಂತ ನಾನು ಜಿಲ್ಲಾ ಪಂಚಾಯತ್ EO ಸಾಹೇಬ್ರ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ಈ ರೀತಿ ಅಂತ. ಈ ತರ ಅಧಿಕಾರಿಗಳು ಇರಬಾರ್ದು, ಇದರ ಭ್ರಷ್ಟ ಅಧಿಕಾರಿಗಳು ಇರಬಾರ್ದು ಅಂತ ನಿಮ್ಮ ಆಗ್ರಹ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್.